ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ನಮ್ಮಲ್ಲಿ ಪ್ರತಿಯೊಬ್ಬರೂ ನಿದ್ರೆ ಮಾಡುತ್ತೇವೆ. ಆದರೆ ನಿಜವಾದ ವಿಶ್ರಾಂತಿಯನ್ನು ಎಷ್ಟು ಜನ ಅನುಭವಿಸುತ್ತೇವೆ? ದೇಹ ಮಲಗಿರುತ್ತದೆ, ಆದರೆ ಮನಸ್ಸು ಮಾತ್ರ ಓಡುತ್ತಿರುತ್ತದೆ. ನೆನ್ನೆಯ ಘಟನೆಗಳ ನೆನಪು, ನಾಳೆಯ ಬಗ್ಗೆ ಚಿಂತೆಗಳು, ಹೇಳಲಾಗದ ಭಾವನೆಗಳು, ಅರ್ಥವಾಗದ ಭಯಗಳು ಮತ್ತು ನಿರಂತರವಾಗಿ ಕಾಡುವ ಆಲೋಚನೆಗಳು. ಇವೆಲ್ಲದರ ನಡುವೆ ನಮ್ಮ ಮನಸ್ಸಿಗೆ ನಿಜವಾದ ನೆಮ್ಮದಿ ಸಿಗುತ್ತಿದೆಯೇ? ಇಂತಹ ಒಂದು ಮಹತ್ವದ ಪ್ರಶ್ನೆಗೆ ಉತ್ತರ ಹುಡುಕುವ ಒಂದು ಸುಂದರ ಪ್ರಯತ್ನವೇ ಗಾಢ ನಿದ್ರೆ ಮತ್ತು ನೆಮ್ಮದಿಗಾಗಿ ಯೋಗ ನಿದ್ರೆ ಪುಸ್ತಕ. ಸರ್ವ ಸಮೃದ್ಧಿ ಯೋಗ ನಿದ್ರಾ ಪರಿವಾರದ ಸ್ಥಾಪಕರಾದ ಶ್ರೀಯುತ ಗೋಪಾಲಕೃಷ್ಣ ಭಟ್ ಇವರು ಬರೆದಿರುವ ಗಾಢ ನಿದ್ರೆ ಮತ್ತು ನೆಮ್ಮದಿಗಾಗಿ ಯೋಗ ನಿದ್ರೆ ಈ ಪುಸ್ತಕವು ಈ ವರ್ಷದ ಗುರುಪೂರ್ಣಿಮೆಯ ಶುಭ ದಿನದಂದು ಬಿಡುಗಡೆಯಾಗಿದೆ. ಈ ಪುಸ್ತಕವು ಕೇವಲ ಒಂದು ಪುಸ್ತಕವಾಗಿರದೆ ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಹಾಗೂ ಜೀವನದ ಗುರಿಗಳನ್ನು ಸಾಧಿಸಲು ಮಾರ್ಗದರ್ಶನ ನೀಡುವ ಒಂದು ಕೈಪಿಡಿಯಾಗಿದೆ. ನಮ್ಮ ಸುಪ್ತ ಮನಸ್ಸು ಹೇಗೆ ಕೆಲಸ ಮಾಡುತ್ತದೆ? ನಮ್ಮ ಭಯಗಳಿಗೆ ನಿಜವಾದ ಕಾರಣವೇನು? ಒತ್ತಡವು ಯಾಕೆ ಒಂದು ಅಭ್ಯಾಸವಾಗಿ ಬದಲಾಗುತ್ತದೆ? ಯೋಗ ನಿದ್ರೆಯ ಮೂಲ ತತ್ವ ಏನು ಎಂಬಂತಹ ಹಲವು ಮಹತ್ವದ ವಿಷಯಗಳನ್ನು ಈ ಪುಸ್ತಕದಲ್ಲಿ ಸರಳವಾಗಿ ವಿವರಿಸಲಾಗಿದೆ. ಯೋಗ ನಿದ್ರೆ ಎಂದರೆ ಕೇವಲ ವಿಶ್ರಾಂತಿಯ ಸಾಧನವಲ್ಲ, ಅದು ನಮ್ಮೊಳಗಿನ ಹೀಲಿಂಗ್ ಸ್ಟೇಟ್, ಅಂದರೆ ಆಂತರಿಕ ಗುಣಮುಖತೆಯ ಸ್ಥಿತಿಯನ್ನು ಅನುಭವಿಸಲು ಸಹಾಯ ಮಾಡುವ ಹಾಗೂ ನಮ್ಮ ಬದುಕಿನ ನಕಾರಾತ್ಮಕ ಮಾದರಿಗಳನ್ನು ಬದಲಾಯಿಸಿಕೊಳ್ಳಲು ನೆರವಾಗುವ ಒಂದು ಶಕ್ತಿಯುತ ಸಾಧನೆಯಾಗಿದೆ. ನಮ್ಮ ನಂಬಿಕೆಗಳು ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ? ನಕಾರಾತ್ಮಕ ನಂಬಿಕೆಗಳನ್ನು ಯಾವ ರೀತಿಯಲ್ಲಿ ಬದಲಾಯಿಸಿಕೊಳ್ಳಬಹುದು ಎಂಬುದನ್ನು ಕೂಡ ಈ ಪುಸ್ತಕದಲ್ಲಿ ವಿವರಿಸಲಾಗಿದೆ. ವಿಶೇಷವಾಗಿ 21 ದಿನಗಳ ಯೋಗ ನಿದ್ರಾ ಸಾಧನೆಯ ಮೂಲಕ ನಮ್ಮ ಬದುಕಿನಲ್ಲಿ ಯಾವ ರೀತಿಯ ಸಕಾರಾತ್ಮಕ ಬದಲಾವಣೆಗಳನ್ನು ತರಬಹುದು ಎಂಬುದನ್ನು ತಿಳಿಸಲಾಗಿದೆ. ಇದಕ್ಕೆ ಸಾಕ್ಷಿಯಾಗಿ ಪುಸ್ತಕದ ಕೊನೆಯ ಭಾಗದಲ್ಲಿ ಯೋಗನಿದ್ರಾ ಸಾಧನೆಯಿಂದ ಪ್ರಯೋಜನ ಪಡೆದ ಹಲವಾರು ಸಾಧಕರ ನೈಜ ಅನುಭವಗಳನ್ನು ಕೂಡ ಹಂಚಿಕೊಳ್ಳಲಾಗಿದೆ. ಪ್ರಖ್ಯಾತ ಲೇಖಕರು, ಮಹಾಭಾರತದ ರಹಸ್ಯಗಳು ಸೇರಿದಂತೆ ತಮ್ಮ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಮನೆ ಮಾತಾಗಿರುವ ವಿದ್ವಾಂಸರಾದ ಶ್ರೀಯುತ ಜಗದೀಶ್ ಶರ್ಮಾ ಸಂಪಾ ಅವರು ಈ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದು ಪ್ರೋತ್ಸಾಹಿಸಿದ್ದಾರೆ. ಈ ಪುಸ್ತಕವು ಶ್ರೀಯುತ ಗೋಪಾಲಕೃಷ್ಣ ಭಟ್ ಅವರ ಹಲವು ವರ್ಷಗಳ ಜೀವನಾನುಭವ ಮತ್ತು ಸಾಧನೆಯ ಆಧಾರದ ಮೇಲೆ ರೂಪುಗೊಂಡಿರುವ ಒಂದು ಮಹತ್ವದ ಕೃತಿಯಾಗಿದೆ. ಈ ಪುಸ್ತಕವನ್ನು ಹೊರತರುವಲ್ಲಿ ಉಮಾ ಗೋಪಾಲಕೃಷ್ಣ ಭಟ್ ಅವರು ನಿರಂತರ ಪ್ರೋತ್ಸಾಹ ಮತ್ತು ಸಹಕಾರವನ್ನು ನೀಡಿದ್ದಾರೆ. ಕಳೆದ ಹಲವು ವರ್ಷಗಳಲ್ಲಿ ಸಾವಿರಾರು ಜನರ ಬದುಕಿನಲ್ಲಿ ಯೋಗ ನಿದ್ರೆಯ ಮೂಲಕ ಉಂಟಾದ ಸಕಾರಾತ್ಮಕ ಬದಲಾವಣೆಗಳನ್ನು ಅವರು ಹತ್ತಿರದಿಂದ ಕಂಡು ಅನುಭವಿಸಿದ್ದಾರೆ. ಆ ಅನುಭವಗಳ ಸಾರವೇ ಈ ಪುಸ್ತಕದಲ್ಲಿ ಮೂಡಿಬಂದಿದೆ. ಈ ಕೃತಿಯ ಲೇಖಕರಾದ ಶ್ರೀಯುತ ಗೋಪಾಲಕೃಷ್ಣ ಭಟ್ ಅವರು ಧ್ಯಾನ, ಪ್ರಾಣಾಯಾಮ ಮತ್ತು ಯೋಗ ನಿದ್ರಾ ಕ್ಷೇತ್ರಗಳಲ್ಲಿ 3 ದಶಕಗಳಿಗೂ ಹೆಚ್ಚು ಅನುಭವ ಹೊಂದಿದ್ದಾರೆ. ಅವರ ಅನುಭವದ ಪ್ರಕಾರ ಯೋಗ ನಿದ್ರೆ ಕೇವಲ ವಿಶ್ರಾಂತಿಯ ಸಾಧನವಲ್ಲ, ಅದು ಮನಸ್ಸಿನ ಒತ್ತಡವನ್ನು ಕರಗಿಸುವ, ಆಂತರಿಕ ಶಾಂತಿಯನ್ನು ಬೆಳೆಸುವ ಹಾಗೂ ಜೀವನದಲ್ಲಿ ಹೊಸ ಚೈತನ್ಯವನ್ನು ಮೂಡಿಸುವ ಒಂದು ಅದ್ಭುತ ಸಾಧನೆಯಾಗಿದೆ. ಬಾಲ್ಯದಿಂದಲೇ ಧ್ಯಾನ ಸಾಧನೆಯಲ್ಲಿ ತೊಡಗಿಸಿಕೊಂಡಿರುವ ಅವರು ಸಿದ್ಧ ಸಮಾಧಿ ಯೋಗದ ಸಂಸ್ಥಾಪಕರಾದ ಗುರೂಜಿ ಋಷಿ ಪ್ರಭಾಕರ್ ಅವರ ಮಾರ್ಗದರ್ಶನವು ತಮ್ಮ ಜೀವನಕ್ಕೆ ಮಹತ್ವದ ತಿರುವನ್ನು ನೀಡಿತು ಎಂದು ಹೇಳುತ್ತಾರೆ. ಇವರು ಸಂಸ್ಕೃತದಲ್ಲಿ ಸ್ನಾತಕೋತ್ತರ ಪದವಿ ಅಂದರೆ MA ಪದವಿಯನ್ನು ಪಡೆದಿದ್ದಾರೆ. ನಂತರ ಮನೋವೈಜ್ಞಾನಿಕ ಸಮಾಲೋಚನೆ ಅಂದರೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಸೈಕಾಲಜಿಕಲ್ ಕೌನ್ಸಿಲಿಂಗ್ ಪದವಿಯನ್ನು ಪಡೆದಿದ್ದಾರೆ. ಮನೋವಿಜ್ಞಾನ ಮತ್ತು ಆಧ್ಯಾತ್ಮಿಕ ಸಾಧನೆಗಳ ನಡುವಿನ ಆಳವಾದ ಸಂಬಂಧವನ್ನು ಅವರು ಅಧ್ಯಯನ ಮಾಡಿದ್ದಾರೆ. ಕಳೆದ 3 ದಶಕಗಳಿಂದ ಅವರು ಸಾವಿರಾರು ಜನರಿಗೆ ಧ್ಯಾನ, ಪ್ರಾಣಾಯಾಮ, ಯೋಗ ನಿದ್ರೆ ಹಾಗೂ ಮನಸ್ಸಿನ ತರಬೇತಿಯನ್ನ ನೀಡುತ್ತಾ ಬಂದಿದ್ದಾರೆ.
ಯೋಗ ನಿದ್ರೆಯ ಮೂಲಕ ಜನರು ಒತ್ತಡದಿಂದ ಹೊರಬಂದು ಉತ್ತಮ ನಿದ್ರೆ ಪಡೆದು ಮನಃಶಾಂತಿಯನ್ನ ಹೊಂದಿ ಹೆಚ್ಚು ಸಮತೋಲನಯುತ ಹಾಗೂ ಸಂತೃಪ್ತ ಜೀವನವನ್ನ ನಡೆಸುತ್ತಿರುವುದನ್ನು ತಮ್ಮ ಅನುಭವದಲ್ಲಿ ಅವರು ಕಂಡಿದ್ದಾರೆ. ಸಾವಿರಾರು ಜನರಿಗೆ ಯೋಗ ನಿದ್ರೆ ಮತ್ತು ಮನಃಶಾಂತಿಯ ಮಾರ್ಗದರ್ಶನ ನೀಡಿರುವ ಅವರು ಇಂದಿಗೂ ಈ ಸೇವೆಯನ್ನು ಮುಂದುವರಿಸುತ್ತಲೇ ಇದ್ದಾರೆ. ಪ್ರಸ್ತುತ ಆನ್ಲೈನ್ನಲ್ಲಿ ಸರ್ವ ಸಮೃದ್ಧಿ ಯೋಗ ನಿದ್ರಾ ಪರಿವಾರದ ಮೂಲಕ ಸಾವಿರಾರು ಸಾಧಕರಿಗೆ ಯೋಗ ನಿದ್ರೆ, ಧ್ಯಾನ, ಪ್ರಾಣಾಯಾಮ ಹಾಗೂ ಸಕಾರಾತ್ಮಕ ಜೀವನ ಶೈಲಿಯ ಅಭ್ಯಾಸಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಇಂತಹ ಅತ್ಯದ್ಭುತ ಸಾಧಕರಾದ ಶ್ರೀಯುತ ಗೋಪಾಲಕೃಷ್ಣ ಭಟ್ ಅವರು ಬರೆದಿರುವ ಈ ಪುಸ್ತಕವನ್ನು ನೀವು ಸಾವಧಾನವಾಗಿ ಓದಿ ಅದರಲ್ಲಿರುವ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಯೋಗ ನಿದ್ರೆಯನ್ನ ಪ್ರತಿದಿನ ಅಭ್ಯಾಸ ಮಾಡಿ. ಈ ಕೃತಿಯ ಪ್ರಯೋಜನವನ್ನು ನೀವು ಮಾತ್ರ ಪಡೆದುಕೊಳ್ಳದೆ ನಿಮ್ಮ ಕುಟುಂಬದವರು, ಸ್ನೇಹಿತರು ಹಾಗೂ ಪರಿಚಯಸ್ಥರು ಸೇರಿದಂತೆ ಸಾವಿರಾರು ಜನರು ಈ ಪುಸ್ತಕವನ್ನ ಓದಿ ಯೋಗ ನಿದ್ರೆಯ ಪ್ರಯೋಜನವನ್ನ ಪಡೆದುಕೊಳ್ಳುವಂತೆ ಪ್ರೇರೇಪಿಸಿ. ಗಾಢ ನಿದ್ರೆ ಮತ್ತು ನೆಮ್ಮದಿಗಾಗಿ ಯೋಗ ನಿದ್ರೆ ಈ ಪುಸ್ತಕವು ಇದೀಗ ಅಮೆಜಾನ್ನಲ್ಲಿಯೂ ಲಭ್ಯವಿದೆ. ಈ ಯೋಗ ನಿದ್ರಾ ಪುಸ್ತಕ ಸಿಗುವ ಇನ್ನೊಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ಪುಸ್ತಕವನ್ನ ಓದಿ ಯೋಗ ನಿದ್ರೆಯನ್ನ ಅಭ್ಯಾಸ ಮಾಡಿ. ನಿಮ್ಮ ಜೀವನದಲ್ಲಿ ಆರೋಗ್ಯ, ನೆಮ್ಮದಿ, ಸಂತೋಷ ಮತ್ತು ಸಕಾರಾತ್ಮಕ ಬದಲಾವಣೆಯನ್ನ ನೀವೇ ಅನುಭವಿಸಿ. ಧನ್ಯವಾದಗಳು. ಜೈ ಗುರುದೇವ್.